ಗಾಯ್ಸ್ ಆದರೂ ಏನು ಹೇಳಿ ಈ ಕಾಯದಲ್ಲಿರೋ ದರಿದ್ರ ಯಾವ್ದ್ರಲ್ಲೂ ಬೇಡ. ಮಗ ನಿಮಗೆ ಹೆಣ್ಣು ನೋಡಕ್ಕೆ ಕರೆದ್ರು ಬಾ ಹೇಳ್ತೀನಿ ಯಾಕೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟು ಒಂದು ವಾರ ಮೇಲೆ ಆಗೋಯ್ತು ಯೂಟ್ಯೂಬ್ ವೀಡಿಯೋ ಮಾಡಿ, ಬ್ಲಾಗೇ ಮಾಡಿರಲಿಲ್ಲ, ಕೆಲಸ ಅದು ಇದು ಅಂದ್ಕೊಂಡ್ರು. ಸೊ ಇವತ್ತು ಹೋಗ್ಬೇಕು, ಕೆಲಸ ಕೊಡ್ಬೇಕು ಇವಾಗ. ಸೊ ಹಾಗೆ ಒಂದು ಇವೆಂಟ್ ಇದೆ, ಅದು ಏನು ಇವೆಂಟು ಅದೇನದು ಅಂತ ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ ನಿಮಗೆ. ಸೊ ಬನ್ನಿ ಫಸ್ಟ್ ಫ್ರೆಶ್ ಅಪ್ ಆಗಿಬಿಡೋಣ. ಫ್ರೆಶ್ ಅಪ್ ಆದಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಸೊ ವಾಯ್ಸ್ ರೆಡಿ ಆಯಿತು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಕೆಲಸಕ್ಕೆ ಹೊಡಬೇಕು. ಆಗಲೇ 9 ಕಾಲ್ ಆಗೋಯ್ತು. ಬನ್ನಿ ಹೊಡೋಣ. ಹೊಡೆದಿಲ್ಲ, ಏನೂ ಇಲ್ಲ. ಸೊ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಪ್ಪ ಅಮ್ಮ ನನ್ನನ್ನು. ಏನು ವಿಡಿಯೋ ಎಡಿಟಾ? ನೆಕ್ಸ್ಟ್ ವಾರ ಅಂತ ಹೇಳಿದ್ದೀನಿ. ಬಾಕ್ಸ್ ಆಫೀಸಲ್ಲಿ ಕೆಲಸ ಎಲ್ಲ ಮುಗೀತು. ಇಲ್ಲೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಆಗಲೇ ಹೇಳಿರೋ ಪ್ರಕಾರನೇ ವೀಡಿಯೋ ಶೂಟ್ ಇತ್ತು ಅಂತ ಹೇಳಿದ್ನಲ್ಲ, ಅದು ಕಂಪ್ನಿ ಹೆಸರು ಬಂದಿದ್ದು ಕ್ಲೆವರ್ ಮೈಂಡ್ ಅಂತ. ಏನದು ಕ್ಲೆವರ್ ಮೈಂಡು ಎಲ್ಲ ತಿಳಿಸೋಕ್ಕೆ ನಮ್ಮ ಸೀನಿಯರ್ ಒಬ್ಬರಿದ್ದಾರೆ, ಅವ್ರ ಹತ್ರ ಮಾತಾಡಿಸ್ತೀನಿ. ಹಾಗೆ ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ ಯಾವುದೂ ಅಲ್ಲ. ಇದು ನಮ್ಮದೇ ಕಂಪ್ನಿ, ನಮ್ಮ ಅಕ್ಕಂದೇ ಕಂಪ್ನಿ ಆಗಿರೋದ್ರಿಂದ. ಸೊ ಅದ್ರ ಬಗ್ಗೆ ಅದ್ರದ್ದು ಆ್ಯಡ್ ಶೂಟ್ ಇದೆ, ಅದು ಮುಗಿಸ್ಕೊಂಬರೋಣ. ಬನ್ನಿ ಹೋಗೋಣ. ಸೊ ನಿತಿನ ಬರ್ಬೇಕಿನ್ನ, ನಿತಿನ ಬಂದಿಲ್ಲ. ನಿತಿನ್ಗೋಸ್ಕರ ವೆಯ್ಟಿಂಗು. ಅವ್ನು ಬಂದಮೇಲೆ ವಿಂಗ್ ಅಂತ ಹೋಗ್ತಾ ಇರೋದು. A few moments later. ಗಾಯ್ಸ್ ಆದರೂ ಏನು ಹೇಳಿ, ಈ ಕಾಯೋದಲ್ಲಿರೋ ದರಿದ್ರ ಯಾವ್ದ್ರಲ್ಲೂ ಬೇಡ. ಬಂದ. ಯಾಕೋ ಲೇಟು? ಯಾವಾಗಲೂ ಕಾಯಿಸ್ತೀಯಲ್ಲ ಲೇ? ಕಾಯ್ಬೇಕು, ಕಾಯ್ಬೇಕು, ಅದಕ್ಕೆ ಏನಂತ ಬರ್ತಾನೆ ಇಲ್ಲ. ಏನೋ ಮೇಲ್ಗಡೆ ಅದು ಮೇಲ್ಗಡೆ ಇಲ್ಲ. ಹಾಂ, ಅದು ಬಿದ್ದೋಗ್ಬಿಟ್ರೆ ಮೇಲಿಂದ ನನಗೂ ಅದಕ್ಕೆ ಅಲ್ಲ ಬಿದ್ದೋಗುತ್ತಾ? ಅದು ಗೊತ್ತಿಲ್ಲ. ನೋಡೋ ಸಿಂಪಲಾಗಿ ನೋಡೋ ಹೆಂಗೆ ಹೇಳ, ಜಾಯಿನ್ ಮಾಡೋಲ್ಲ, ಸಿಮೆಂಟ್ ಹಾಕ್ಬಿಟ್ಟು ಬಿದ್ದೋಗ್ಬಿಟ್ಟು ಮಾಡ್ತಾರೆ. ಚಲೋ ನಾನು ಸೋಮವಾರ ಹೋಗ್ತೀನಿ ಕಣ. ಇಲ್ಲೆಲ್ಲ ಅಡಾಪಾನ್ ಅಂತ ಲೆಫ್ಟ್ ಅಂತ ಅಡಾಪಾನ್ ಅಂತ ಇದೆ ನೋಡು. ಲೆಫ್ಟ್ಗೆ ಹೋಗು. ಸೊ ಗೈಸ್ ಫೈನಲಿ ಬಂದ್ವಿ. ಇದು ಯಾವುದೋ ಅಡಾಪಾನ್ ಅಂತೆ. ಸೊ ನಾವು ಬಂದಿರೋದು ಇಲ್ಲಿಗೆ ಕ್ಲೆವರ್ ಮೈಂಡ್ ಅನ್ನೋ ಒಂದು ಸ್ಟಾರ್ಟಪ್ ಕಂಪ್ನಿ ಇನ್ಸ್ಟಿಟ್ಯೂಷನ್ಗೆ. ಸೊ ಇಲ್ಲಿ ಒಂದು ಆ್ಯಡ್ ಶೂಟ್ ಇತ್ತು, ಮೇಲೆ ಹೋಗೋಣ ಬನ್ನಿ. ಕಾಣಲ್ಲ ಕರೆಕ್ಟ್. ಬನ್ನಿ, ಬಾ 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 ಏ ಬಾರಲ್ಲೇ. ಇದು ಮಗ ನಿಮಗೆ ಹೆಣ್ಣು ನೋಡಕ್ಕೆ ಕರೆದವ್ರು ಬಾ ಹೇಳ್ತೀನಿ ಯಾಕೆ. ಕೈ ಕಾಲಿಂಗ್
Check your back, man. ಏಯ್ ಕೊಡೋಣ ಇನ್ನು ಇಂಗ್ಲೀಷ್. For a person. ಸೊ ಗೈಸ್ ಬಂದ್ವಿ, Thank you. ಫುಲ್ಲು ನರ್ವಸ್ ಆಗಿಬಿಟ್ಟಿದೆ. ಇಲ್ಲೂ ನರ್ವಸ್ ಆಗಿಬಿಟ್ಟಿದೆ. Yeah. They look professional. ಓಕೆನಾ, ಇದು ನಾವು ಬಂದಿರೋದು ಈಗ ಕ್ಲೆವರ್ ಮೈಂಡ್ ಅಂತ. ಓಕೆನಾ, ಅದ್ರ ಬಗ್ಗೆ ನನಗಂತೂ ಮಾಹಿತಿ ಇಲ್ಲ. ಈಗ ಒಬ್ರು ಇದ್ದಾರೆ, ಎಲ್ಲ ನೀವು ಅವ್ರನ್ನೇ ಕೇಳಬೇಕು. ಅದು ಏನಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಯ್ ಹಾಯ್, ಹಾಯ್, ಹೇಳಿ ನಿಮ್ಮ ಹೆಸರಿಂದ ಶುರು ಮಾಡ್ಕೊಳ್ಳಿ. ನನ್ನ ಹೆಸರು ಖುಷಿ ಅಂತ. ಓಕೆ, ಬಟ್ ನನ್ನ ಮದರ್ ಟಂಗ್ ಬಂದು ತಮಿಳು. ಹಾಂ, ನನ್ನ ಪುಷ್ಪ ಅಂತ ಎಲ್ಲರೂ ಕರೀತಾರೆ. ಹ್ಞೂ. ನೋಡಕ್ಕ ಇದು ಯಾವುದು ಇದೆಲ್ಲ ಪ್ರಮೋಷನ್ ವಿಡಿಯೋ ಅಲ್ಲ, ಯಾವುದಲ್ಲ. ಶುರು ಹಚ್ಕೊಂಬಿಡಕ್ಕ ಏನಂತ ಇದು? ಹೌದು, ಇದು ಕ್ಲೆವರ್ ಮೈಂಡ್ ಇನ್ಸ್ಟಿಟ್ಯೂಟ್ ಅನ್ನೋದು ಆನ್ಲೈನ್ ಟ್ಯೂಷನ್ಸ್ ರನ್ ಮಾಡ್ತಾ ಇದ್ದೀನಿ ನಾನು. ಆನ್ಲೈನ್ ಟ್ಯೂಷನ್ಸ್ ಅಂತ. ಆನ್ಲೈನ್ ಟ್ಯೂಷನ್ಸು. ಹ್ಞೂ. ಈ ಟ್ಯೂಷನ್ ಬಂದ್ಬಿಟ್ಟು JEE, ನೀಟ್, ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಮ್ಮಲ್ಲಿ ಟ್ಯೂಟರ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಟ್ಯೂಟರ್ಸು. ಮತ್ತು ಎಲ್ಲ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆ ಆಲ್ ಸಬ್ಜೆಕ್ಟ್ಸ್ ಕವರ್ ಮಾಡ್ತೀವಿ ಟ್ಯೂಷನ್ಸು. 1-to-1 ಮೆಂಟರ್ಶಿಪ್ ಇರುತ್ತೆ. ಓಕೆ. ಸೊ ನೀವು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಎನ್ರೋಲ್ ಮಾಡ್ಬೋದು. ನಮ್ಮ ವೆಬ್ಸೈಟ್ ಮಾಹಿತಿ ಕೂಡ ನಾನು ಕೆಳಗೆ ಕೊಡ್ತೀನಿ ನಿಮಗೆ. ಓಕೆ. ಸೊ ಇದು ನೀವು ಒಂದ್ಸತಿ ಫ್ರೀ ಡೆಮೋ ಕ್ಲಾಸ್ ಕೂಡ ತೊಗೊಂಡು. ಓಕೆ. ಅವರ್ ಕಂಪನಿ ಆ್ಯಡಪ್ಪ ಮೀಡಿಯಾ ವರ್ಕ್ಸ್ ಅಂತ. ಹಾಂ ಹಾಂ. ಇಲ್ಲಿ ನಾವು ಬಂದಿರೋದು ಅಡ್ವರ್ಟೈಸ್ಮೆಂಟ್ಗೋಸ್ಕರ. ಹ್ಞೂ. ಸೊ ಯಾವುದೇ ಥರ CET ಯಾವುದೇ ಥರ ಎಕ್ಸಾಮ್ಸ್ ಆದರೂ ನಿಮ್ಮ ಹತ್ರ ಯಾವುದೇ ಥರ ಎಕ್ಸಾಮ್ಸ್ CET, CAT. ಸೊ ಯಾವುದೇ ಥರ ಎಕ್ಸಾಮ್ಸ್ ಆದರೂ ಯಾವುದೇ ಥರ ಎಕ್ಸಾಮ್ಸ್ ಆದರೂ ಮಾಡ್ತೀವಿ. ಸೊ ಅದಕ್ಕೆ ಲಿಂಕ್ ಏನಾರು ಬರುತ್ತೆ ನಿಮ್ಮ ಲಿಂಕ್ ವೆಬ್ಸೈಟ್ ಜಾಯ್ನ್ ಹಾಕೆ? ಝೂಮ್ ಲಿಂಕ್ ವಿ ಹ್ಯಾವ್ ಟು. ಓಕೆ. ಯಾವುದು? ಇವನಿಗೂ ಗೊತ್ತಿಲ್ಲ ಗೈಸ್, ಪಾಪ ಇವಾಗ ಆ್ಯಡ್ ಶೂಟ್ ಮಾಡೋಕ್ಕೆ ಅಂತ ಬಂದಿದ್ದಾನೆ. ಇನ್ನೂ ಗೊತ್ತು. ನನಗೆ ಗೊತ್ತಿಲ್ಲ. ಸೊ ಅದ್ರ ಹೋಗ್ತಾ ನಿಮ್ಗೆ ಹೇಳ್ತೀನಿ. ಕ್ಯಾಟ್ ಏನು ಎಕ್ಸಾಂಪಲ್? ಮೋರ್ ಡೀಟೇಲ್ಸ್ ಬಂದ್ಬಿಟ್ಟು ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ ನಿಮಗೆ. ಹಾಂ. ಇನ್ನೊಂದು ವಿಡಿಯೋ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹೇಗೆ ಲಾಗಿನ್ ಆಗಬೇಕು, ಯಾವ ಥರ ಫ್ರೀ ಡೆಮೋ ಕ್ಲಾಸಸ್ ಇರುತ್ತೆ, ಟ್ಯೂಟರ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗೈಸ್ ಇದ್ರ ಬಗ್ಗೆ ಇನ್ನೂ ವೀಡಿಯೋಸ್ ಏನಾದ್ರು ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ಬಂದು ಜಸ್ಟ್ ಆರ್ಟ್ ಶೂಟ್ ಅಷ್ಟೇ ಇದು. ನೀವು ಇನ್ನೂ ಕಮೆಂಟು ಏನಾದ್ರು ಮಾಡ್ತೀನಿ ಇದ್ರ ಬಗ್ಗೆ ಕೇಳಿದ್ರೆ ನಾವು ಅದ್ರಿಗೆ ಸಪ್ರೇಟ್ ನಾನು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಗೈಸ್ ಇದು ನೋಡಿ, ಆ್ಯಡ್ ಶೂಟ್ ಮಾಡೋಕ್ಕೆ ಒಂದೊಂದು ವಾಲಲ್ಲೂ ಒಂದು ಟೈಪ್ ಆಫ್ ಡಿಸೈನ್ಸ್ ಬರುತ್ತೆ ಆ್ಯಡ್ ಶೂಟ್ ಮಾಡೋಕ್ಕೆ. ಏನಂದ್ರೆ ಕ್ಯಾಮ್ರಾ ಮುಂದೆ ಮಾತಾಡೋದು ಅಷ್ಟು ಈಸಿ. ಜೋರಾಗಿ ಹೇಳು. ಕ್ಯಾಮ್ರಾ ಮುಂದೆ ಮಾತಾಡೋದು ಅಷ್ಟು ಈಸಿ. ಹಾಂ. ಫುಲ್ಲು ಬೈಕೋತಿದ್ದಾರೆ ನಾನು ನೋಡಿ. ಥ್ಯಾಂಕ್ ಯು ಸರ್. ಶೋರ್. ಥ್ಯಾಂಕ್ ಯು ಗೈಸ್. ಬನ್ನಿ ನಿತಿನ್ ಹೆಂಗೈತೆ ಕೇಳೋಣ. ಹೆಂಗೈತೋ? ಚೆನ್ನಾಗಿತ್ತು. ಹಾಂ. ಲೈವಾಗಿ ಮಾತಾಡೋಕ್ಕಿಂತ ಕ್ಯಾಮ್ರಲ್ಲಿ ಮಾತಾಡೋದು ತುಂಬ ಕಷ್ಟ ಇದೆ. ಕಷ್ಟ ಇದೆಯಾ? ಆದರೂ ಕಷ್ಟ ಗೈಸ್. ಇಲ್ಲಿ ಏನೇ ಮಾತಾಡಿದ್ರು ಅಲ್ಲಿ ಮಾತಾಡೋಕ್ಕಾಗಲ್ಲ. ಅಲ್ಲಿ ನನ್ನ ಮಗ ಮಧ್ಯೆ ಬಂದ್ಬಿಟ್ಟು ಬೇರೆ ನಗಿಸ್ತಾನೆ. ಅಲ್ಲಿ ಬಂದು ಹೀಗೆ ಅಂತ. ಬೇಗ ಮುಗಿಸಿದ್ದೀನಿ. ಏನು ರಿಸಲ್ಟ್ ನೋಡೋಣ ಗೈಸ್, ರಿಸಲ್ಟ್ ನೋಡೋಣ. ಸೊ ಗೈಸ್ ಹೆಂಗೆ ನಾವು ಆ್ಯಡ್ ಶೂಟ್ ಹೆಂಗೆ ಮಾಡಿದ್ವಿ ಅಂತ ನಮ್ಮ ಕ್ಲೆವರ್ ಮೈಂಡ್ ಓನರ್ನ ಕೇಳೋಣ ಈಗ. ಚೆನ್ನಾಗಿ ಮಾಡಿದ್ವಾ? ಯಾರು ಚೆನ್ನಾಗಿ ಮಾಡಿದ್ರಿ? ಇಬ್ರು ಚೆನ್ನಾಗಿ ಮಾಡಿದ್ರಿ. ಹಾಂ. ಈಗ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇಲ್ಲ. ಇಬ್ರು ಚೆನ್ನಾಗಿ ಮಾಡಿದ್ರಿ. ನಿಜ ಹೇಳ್ರಿ, ಚೆನ್ನಾಗಿ ಮಾಡಿದ್ವಾ? ಒಳ್ಳೆ ಟೋಟಲಿ ಖುಷಿ ಆಯ್ತಾ? ಒಂದು ನೆಕ್ಸ್ಟ್ ಟೈಮ್ ಕೊಟ್ಟರೆ ಮಾಡ್ಬೋದು ಅನ್ಸುತ್ತಾ? ಖಂಡಿತ ಮಾಡ್ಬೋದಾ? ಇಬ್ರು ರಾಕ್ ಮಾಡ್ತೀರಾ. ಓಕೆ, ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೊ ಮಚ್. ಕ್ಲೆವರ್ ಮೈಂಡ್ ಅಲ್ಲ, ನಿಮ್ಮ ಕ್ಲೆವರ್ ಮೈಂಡ್ ಟ್ಯುಟೋರಿಯಲ್ಸ್ ಅನ್ಬೇಕು. ಅದೇ ನಿಮ್ಮ ಕ್ಲೆವರ್ ಮೈಂಡ್. ಕ್ಲೆವರ್ ಮೈಂಡ್ಸ್ಗೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಜಾಯ್ನ್ ಆಗಿ ಎಲ್ಲರೂ. ಓಕೆನಾ? ಅಷ್ಟೇ, ಇನ್ನು ಮುಗೀತು. ಹೋಗೋಣ ಬನ್ನಿ. ಸೊ ಗೈಸ್ ಮನೆಗೆ ಬಂದು ಸುಸ್ತಾಯಿತು. ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆ ಶೂಟ್ ಬಗ್ಗೆ ಎಲ್ಲ ಮಾತಾಡಾದ್ಮೇಲೆ ಸಡನ್ನಾಗಿ ಈಗ ನಮ್ಮ ಹ್ಯಾಟ್ರಿಕ್ ಇರೋ ಶಿವಣ್ಣಂದು ಭೈರತಿ ರಣಗಲ್ ಫಿಲಮ್ಗೆ ಹೋಗೋಣ ಅನ್ನಿಸ್ತು. ಸೊ ಬೆಳಗ್ಗೆ ಟಿಕೆಟ್ ಬುಕ್ ಮಾಡಿಬಿಡಿದ್ವಿ ಎಲ್ಲರಿಗೂ. ಸೊ ಈಗ ಅಲ್ಲೋಗೋಣ. ಎಲ್ಲ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ದಾರೆ. ಹೋಗ್ಬಿಟ್ಟು ಎಲ್ಲರೂ ಮೀಟ್ ಮಾಡೋಣ. ಹೋಗೋಣ ಬನ್ನಿ. ಎಷ್ಟು ಗಂಟೆಗೆ ಒಂದು 20 ಮಿನಿಟ್ಸ್ ಆಯಿತು. 1 ಅವರ್ ಆಯ್ತು. ಬಾರಲ್ಲಿ 4 ಜನ ಭೈರತಿ ರಣಗಲ್ ಹೋಗೋಣ. ಬಾ ಹೋಗೋಣ. ಮತ್ತೆ ಯಾಕೆ ಅಷ್ಟೊಂದು ಲೇಟು?
ಮೊಘಲ್ ಸಾಮ್ರಾಜ್ಯದ ಮೈಲಿಗಲ್ಲರು. ಸೊ ಗಾಯ್ಸ್, ಫೈನಲಿ ಫಿಲಮ್ ಮುಗಿಸ್ಕೊಂಡ್ಬಂದ್ವಿ. ಭೈರತಿ ರಣಗಲ್ದು ಶಿವಣ್ಣನ ಆ್ಯಕ್ಟಿಂಗು ಕೇಳಲೇಬೇಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲರೂ ಹೋಗಿ ನೋಡಲೇಬೇಕು. ಮಫ್ತಿಲಿ ಏನು ತೋರಿಸಿದಾರೋ ಅದರಲ್ಲಿ ಸ್ಟಾರ್ಟಿಂಗ್ ಶಿವಣ್ಣ ಅವರು ಏನಾಗಿದ್ರು, ಏಂತಿಗೆ ಭೈರತಿ ರಣಗಲ್ಲಾಗಿದ್ದು, ಆ ಪಾತ್ರಕ್ಕೆ ಪೂರ್ತಿ ಜೀವ ತುಂಬಿದ್ದಾರೆ. ಮತ್ತು ಆ ಸೌಂಡ್ BGM ಸೌಂಡಲ್ಲಿ ಮಫ್ತಿಕ್ಕಿನ್ನ ಈ ಭೈರತಿ ರಣಗಲ್ಲೇ ಪಾಪ ನಮ್ಮ ಬಸರೂರವರು ಅಷ್ಟು ಕೆಲಸ ಮಾಡಿಲ್ಲ ಅಂತ ಅನಿಸುತ್ತೆ. ಅಷ್ಟು BGM ಇರಲಿಲ್ಲ, ಪ್ರಾಂಪ್ಟಾಗಿ ಹೇಳಬೇಕು ಅಂದರೆ ಆ ಸೌಂಡ್ ಇರಲಿಲ್ಲ. ಮಫ್ತಿಲ್ ಕೊಟ್ಟಿರೋ ಸೌಂಡ್ ಅಷ್ಟು ಭೈರತಿ ರಣಗಲ್ಲಲ್ಲಿ ಇರಲಿಲ್ಲ. ಓಕೆ, ಮೂವಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹೋಗಿ ನೋಡ್ಬೋದು. ಸೊ ಯಾರು ಭೈರತಿ ರಣಗಲ್ಲ ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಅಂಟಿಲ್ ದೆನ್ ಪ್ಲೀಸ್ ವಾಚ್ ಕೂಲ್ ಜಾಯಿಂಟ್ ಯೂಟ್ಯೂಬ್ ಚಾನಲ್.